ನನಗೆ ಜನ್ಮ ಕೊಟ್ಟವಳ ಜನ್ಮದಿನ ಇವತ್ತು. ಯಾಕಂತಂದ್ರೆ ಇವರ ತಂದೆ ತಾಯಿಯರ ಆನಿವರ್ಸರಿ ಮಾಡಿರ್ಲಿಲ್ಲ. ತಂದೆ ತಾಯಿಯರ ತಂದೆ ತಾಯಿ ಇಲ್ಲಿ ನೋಡ್ರೆ ಮಳೆ ಬರ್ತೈತೆ. ನಾವು ಕೇಕ್ ತಗೊಂಡು ಇವಾಗ ಗಿಫ್ಟ್ ತರಕ್ ಹೋಗ ತಂದೆ ಗಾಡಿ ಕೊಡ್ಸಿಲ್ಲ ಇವರು. ಸೊ ನಾನು ಅದಕ್ಕೆ ಮುನ್ಸ್ಕೊಂಡು ಇವ್ರ ಹತ್ರ ಏನು ಗಿಫ್ಟ್ ಇಸ್ಕೊಂಡಿಲ್ಲ. ಕಣ್ ಮುಚ್ಕೊಂಡು ಹಿಂಗೇನಾದ್ರೂ ಒಂದು ಗಿಫ್ಟ್ ಕೊಡ್ತೀನಿ. ಏನಿರ್ಬೋದು ಗೆಸ್ಟ್ ಮಾಡಿ ಫಸ್ಟ್. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಸೊ ಇವತ್ತು ನಾವು ಯಾವ ವ್ಲಾಗ್ನ ಶೂಟ್ ಮಾಡ್ತಾ ಇದೀವಪ್ಪ ಅಂತ ಅಂದರೆ ಇದು ನನ್ನ ಫೇವ್ರೆಟ್ ವ್ಲಾಗ್. ಇವತ್ತು ನಮ್ಮ ತಾಯಿಯ ಬರ್ತಡೇ. ನನಗೆ ಜನ್ಮ ಕೊಟ್ಟವಳ ಜನ್ಮದಿನ ಇವತ್ತು. ಸೊ ಅದರಿಂದ ನಾನು ಇಷ್ಟ ದಿನದ ಸಂಪಾದನೆ ನನ್ನ ಸ್ವಂತ ದುಡಿಮೆಯಿಂದ ಒಂದು ಸಣ್ಣ ಗಿಫ್ಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಮತ್ತು ಆ ಗಿಫ್ಟ್ನ ತೊಗೊಂಡ್ಮೇಲೆ ನಮ್ಮ ಮಮ್ಮಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ನಾನಂತೂ ಸಿಕ್ಕಾಪಟ್ಟೆ ದಿನ ವೆಯ್ಟ್ ಮಾಡಿದ್ದೀನಿ ಮತ್ತು ಸಿಕ್ಕಾಪಟ್ಟೆ ದಿನ ಕಷ್ಟಪಟ್ಟಿದ್ದೀನಿ ಇವತ್ತು ಈ ಒಂದು ಗಿಫ್ಟ್ನ ಕೊಡೋಕ್ಕೆ. ಜಾಸ್ತಿ ಎಲ್ಲ ಬೇಡ, ಬನ್ನಿ ಹೋಗೋಣ. ಸೊ ಇವಾಗ ನಾವು ಇವ್ನು ಏನೇ ಸರ್ಪ್ರೈಸ್ ಕೊಟ್ಟರು ನಾವು ಫಸ್ಟ್ ಕರ್ಕೊಂಡು ಬಂದಿರೋದು ಕೇಕ್ ತಗೊಳಕ್ಕೆ ಅಂತ. ಯಾಕಂತಂದ್ರೆ ಇವರ ತಂದೆ ತಾಯಿಯರ ಆನಿವರ್ಸರಿ ಮಾಡಿರ್ಲಿಲ್ಲ. ತಂದೆ ತಾಯಿಯರ ತಂದೆ ತಾಯಿ ಆನಿವರ್ಸರಿ ಮಾಡಿರ್ಲಿಲ್ಲ. ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿ ಒಬ್ಳೆ ಧರ್ಮ ಪತ್ನಿ. ಬಂದೆ ಎಷ್ಟೋ ಜನ ಎಂಟಿರಲ್ಲ ಮಾಡಬೇಡ. ನಾನು ಹತ್ರ ಹೇಳಿಲ್ಲಪ್ಪ, ಏನೋ ಬೈ ಮಿಸ್ಟೇಕ್ ಆ ಥರ ಬಂದ್ಬಿಡ್ತು, ತಪ್ಪಾಯ್ತು. ನಮ್ಮ ಮಮ್ಮಿ ಡ್ಯಾಡಿ ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ ನಾನು ಕೇಕ್ ಕಟ್ ಮಾಡಿಸಿರಲಿಲ್ಲ. ಬಿಕಾಸ್ ನಾನು ಅವರೆಲ್ಲ ಇಷ್ಟಪಡಲ್ಲ ಅದನ್ನ ಅಂತ ಅನ್ಕೊಂಡಿದ್ದೆ. ನಮ್ಮಮ್ಮ 20 ವರ್ಷ ಆಗೈತೆ ನಿನಗೆ ಇಷ್ಟು ಉದ್ದ ಬೆಳೆದಿದ್ಯಾ, ಒಂದು ಕೇಕ್ ಕಟ್ ಮಾಡ್ಸೋಕ್ಕಾಗಿಲ್ಲ ಅಂತ ನಿನಗೆ ಅಂತ ಬೋಯ್ತಾ ಇತ್ತು. ನಮ್ಮ ಮಮ್ಮಿದು ಡ್ಯಾಡಿದು ಯಾವಾಗ ಮೇ 20ಗೆ ವೆಡ್ಡಿಂಗ್ ಆನಿವರ್ಸರಿ ಇದ್ದಿದ್ದು. ಇವತ್ತು ಜೂನ್ ಖುಷಿ ಪಡ್ತಾರೆ ನನ್ನ ಪ್ರಕಾರ. ಯಾಕಂತಂದ್ರೆ ನಿನ್ನ ಬರ್ತಡೇಲಿ ಅವರೇ ಕೇಕ್ ಕಟ್ ಮಾಡ್ತಿದ್ದು. ಇವನ್ ಬರ್ತಡೇ ಇದ್ದಾಗ ನಾವೆಲ್ಲ ಕೇಕ್ ಕಟ್ ಮಾಡ್ತಿದ್ರು. ಇವ್ರ ಅಮ್ಮ ಕೂಡ ಸಪ್ರೇಟ್ ಆಗಿ ಕೇಕ್ ತರಿಸಿರ್ತಾರೆ. ನಾನು ಹೇಳ್ತೀನಿ ಮಮ್ಮಿ ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಅವ್ರು ಏನೇ ಆಗಿರಲಿ ಇವರು ನಮಗೆ ಗೊತ್ತಿಲ್ಲದಂಗೆ ಇರ್ಕೊಂಡು ತರಿಸ್ಬಿಟ್ಟಿರ್ತಾರೆ. ಅಮ್ಮಂದಿರ ಪ್ರೀತಿ ಅನ್ನೋದು. ಸೊ ಇವಾಗ ಅದಕ್ಕೆ ಫಸ್ಟು ಕೇಕ್ ತಗೋಣ ಅಂತ ಬಂದಿದ್ದೀವಿ ನಮ್ಮ ಏರಿಯಾದಲ್ಲೇ. ಇದನ್ನ ಕೇಕ್ ತಗೊಂಡು ನೆಕ್ಸ್ಟು ಒಂದು ಅದು ನೋಡಿ ಗೊತ್ತಾಗುತ್ತೆ. ಬೇಡ ಜಾಸ್ತಿ ಹೇಳೋದು ಬೇಡ. ಅವಾಗಲಿಂದ ಹಿಂಗೆ ಅಂತಿದ್ಯಾ, ಏನು ಮಾಡ್ತೇವೆ ಗೊತ್ತಿಲ್ಲ. ಗೆಸ್ ಮಾಡ್ತಾರು ಅಲ್ಲಿ ಮುಂದೆ ನಿನಗೆ ಗೊತ್ತಾಗುತ್ತೆ. ಅಷ್ಟೋ ತನಕ ಗೆಸ್ ಮಾಡ್ತಾರು. ಇವನಿಗೂ ಗೊತ್ತಿಲ್ಲ, ನನಗೆ ಮತ್ತು ನಮ್ಮ ಡ್ಯಾಡಿಗೆ ಇಬ್ರಿಗೆ ಗೊತ್ತಿರೋದು. ನನ್ನ ತಮ್ಮನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ರೆ ಮಳೆ ಬರ್ತೈತೆ. ನಾವು ಕೇಕ್ ತಗೊಂಡು ಇವಾಗ ಗಿಫ್ಟ್ ತರಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಏನೋ ಒರೆಸ್ತಿದ್ಯಾ? ಸರಿ ಕಣೋ ನಿನ್ಲೋ. ಸರಿ ಇವಾಗ ಏನು ಕೊಡಿಸ್ತೀಯ ನನಗೆ? ಬರೀ ಇಂಥದೆಯಾ? ಇಂಥವ್ರನ್ನ ಕರ್ಕೊಂಡ್ ಬಂದ್ರೆ ಹುಡುಗಿರ್ ಜೊತೆ ಚಾಟ್ ಮಾಡೋದು ಬರೀ ಹಿಂಗೆ. ಅಲ್ಲಿ ಅವ್ರ ಜೊತೆ ಹೊರಗಡೆ ಎಲ್ಲೂ ಬರಕ್ ಹೋಗ್ಬಾರ್ದು. ಅವ್ರ ಜೊತೆ ಹೊರಗಡೆ ಎಲ್ಲೂ ಬರಕ್ ಹೋಗ್ಬಾರ್ದು. ಲೋ ಬಾರೋ ಇಲ್ಲಿ, ಆಮೇಲೆ ಮನೆಗೆ ಹೋಗಿ ಮೆಸೇಜ್ ಮಾಡುವಂತೆ. ಸೊ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ನಾನು ಎಷ್ಟೋ ದಿನದ ಕನಸು ಅಂತ. ಆ ಕನಸು ಇದೆ, ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಂದ್ರ ಸರ್ ಓಲೇಬೇಕಿತ್ತು. ಬೇಕಾಯ್ತು. ನಾನು ಹೇಳಿದ್ನಲ್ಲ ಸರ್ಪ್ರೈಸ್ ಏನು ಅಂತ ಮತ್ತು ನನ್ನ ಕನಸು ಏನು ಅಂತ ಇದೆ. ಸೊ ಒಂದು ಓಲೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇಷ್ಟು ದಿನದ ದುಡಿಮೆಯಲ್ಲಿ ಸೇವಿಂಗ್ಸ್ ಮಾಡಿ ಆಲ್ಮೋಸ್ಟ್ ಒಂದು ಇದಕ್ಕೆ ಅಂತಲೇ ಒಂದು 1 ಇಯರ್ ಸೇವಿಂಗ್ಸ್ ಮಾಡಿದ್ದೀನಿ ನಾನು. ಇದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇವಾಗ ತಗೊಂಡು ಹೋಗಬೇಕು. ಯಾವ್ದು ಚೆನ್ನಾಗಿ ಸೆಲೆಕ್ಟ್ ಮಾಡ್ರೋ, ನೀವು ಸೆಲೆಕ್ಟ್ ಮಾಡಿ ಯಾವ್ದು ಚೆನ್ನಾಗೈತೆ ಅಂತ. ಸೊ ಇಷ್ಟು ಡಿಸೈನ್ಸ್ ಇದ್ದಾವೆ ಇದರಲ್ಲಿ. ಇವಾಗ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಇಷ್ಟೊಂದರಲ್ಲಿ ನೀವು ಸೆಲೆಕ್ಟ್ ಮಾಡಿ. ಇದರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ, ಇವನು ಸೆಲೆಕ್ಟ್ ಮಾಡ್ತಾನೆ. ಇವನು ಸೆಲೆಕ್ಟ್ ಮಾಡಿರೋ ಚೆನ್ನಾಗೈತೆ, ನಾನು ಸೆಲೆಕ್ಟ್ ಮಾಡಿರೋ ಚೆನ್ನಾಗೈತೆ ಅಂತ ನೀವು ಹೇಳಿ. ತಗೋಬೇಕು. ಯಾವ್ದು ಚೆನ್ನಾಗಿತ್ತು? ನನಗೆ ಇದು ನಿಮ್ಮ ಅಮ್ಮಂಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಇವನು ಇದನ್ನ ಸೆಲೆಕ್ಟ್ ಮಾಡೋನೆ. ಅದೇನಂದ್ರೆ ಚೆನ್ನಾಗಿಲ್ಲ ಅನಿಸ್ತಾ ಇದೆ. ವಾಲೆ ಜುಮ್ಕಿ ಬಾಲಕಿ ಆ ಥರ ಈ ಥರ ಇದು ಚೆನ್ನಾಗೈತೆ. ಬಟ್ ಇದು ದಪ್ಪ ಇರ್ಬೇಕಾಯ್ತು. ಜುಮ್ಕಿನಾ? ಹಾಂ ಸರ್ ಇದು ಇನ್ನ ಬೇರೆ ಡಿಸೈನ್ಸ್ ಇಲ್ವಾ? ಹಲೋ ಹಲೋ ನಾವು ಇವ್ರ ಅಮ್ಮಂಗೆ ಕೊಡ್ಬೇಕಾಗಿರೋದು, ಅವರು ನಿಮ್ಮ ತಂಗಿ ಕೊಡ್ಬೇಕು ಅನ್ನೋ ಅನ್ಕೊಬಿಟ್ಟಾರೆ. ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಡಿಸೈನ್ ಆಯ್ತು. ಇದು ಎಷ್ಟು ಗ್ರಾಮ್ ಇದೆ? 4 ಗ್ರಾಮ್. 4. ಸೊ ನಾನೊಂದು 7-8 ಗ್ರಾಮಲ್ಲಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೊಂದು 4 ಗ್ರಾಮ್ ಉಂಗ್ರ. ನಿಮ್ಮ ಹುಡುಗಿ ಕೊಡಿಸ್ತಾಳೆ. ಇದು ಚೆನ್ನಾಯ್ತಲ್ವಾ? ಆ್ಯಕ್ಚುಲಾಗಿ ನಮ್ಮಮ್ಮ ಮೊನ್ನೆ ಒಂದು ಇದೇ ವೀಕಲ್ಲಿ ಒಂದು ಸೀರಿಯಲ್ ನೋಡ್ತಾ ಇದ್ರು. ಸೀರಿಯಲ್ ನೋಡಬೇಕಾದ್ರೆ ಅಲ್ಲಿ ಆರ್ಟಿಸ್ಟ್ ಒಬ್ಬರು ಇದೇ ಥರ ಅಂದರೆ ಈ ಥರ ವೈಟ್ ಹಳ್ಳಿರೋದು ಒಂದು ಓಲೆ ಹಾಕೊಂಡಿದ್ರು. ಐ ಥಿಂಕ್ ಇದನ್ನ ತಗೊಂಡೋದ್ರೆ ಅವ್ರು ಇಷ್ಟಪಡ್ತಾರೆ ಅನ್ಸುತ್ತೆ. ಇದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಜಾಸ್ತಿ ಗ್ರಾಮ್ ಇಲ್ಲ ಅಂದರೆ ಇದು ಚೆನ್ನಾಗೈತಲ್ವಾ?
ಇದ್ದೇ ಕಣೋದು. ನನಗೆ ಜುಮ್ಕಿ ಥರ ಇರುತ್ತಲ್ಲ ಅದು ಇಷ್ಟ ಆಗಿತ್ತು, ಬಟ್ ಆ ಜುಮ್ಕಿ ಎಲ್ಲ ಒಂದು 14 ಗ್ರಾಮ್ ಮೇಲೆ ಅನ್ಸುತ್ತೆ. ದಪ್ಪ ಇರ್ಬೇಕಾಯ್ತು. ನಾನು ಫೋನಲ್ಲಿ ಸರ್ಚ್ ಮಾಡಿದಾಗ ಜಾಸ್ತಿ ಗ್ರಾಮ್ ಬೇಕು ಅನ್ನೋದಕ್ಕೆ. ಅದೇ ದಪ್ಪ ಇರ್ಬೇಕಾಯ್ತು. ಅದೇ ಇಲ್ಲ ಇದನ್ನು ಮಾಡಕ್ಕೆ ಕೊಡ್ಬೇಕಾಯ್ತು ನಾವು ಮೊದಲೇ. ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ನೀನು ನನಗೆ ನನ್ನ ಕೈಲಿ ಕಾಸು ಕೊಟ್ಟಿದ್ರೆ ನಾನೇ ಮಾಡ್ಕೊ ಬರೋನು. ಕರೆಕ್ಟ್. ಇದೊಂಥರ ಚೆನ್ನಾಗಿದೆ. ಎಷ್ಟು ಗ್ರಾಮ್ ಐತೆ? 7.65 ಐತಂತೆ. ನಾನೊಂದು 7 ಗ್ರಾಮ್ ಒಳಗಡೆ ಅನ್ಕೊಂಡಿದ್ದೆ. ಪರವಾಗಿಲ್ಲ. ಇಲ್ಲಿ ಇರೋದ್ರಲ್ಲಿ ಇಷ್ಟೇ ಅಲ್ವಾ ಡಿಸೈನ್ ಇರೋದು? ಇದರಲ್ಲಿ ಇದನ್ನೇ ತಗೋಣ. 7 ಗ್ರಾಮ್ ಜಾಸ್ತಿ ಆಯ್ತಾ? 6.5 ಮಿಲಿ ಜಾಸ್ತಿ ಆಯ್ತಾ? ನೀನೇನು ಎಕ್ಸ್ಟ್ರಾ ಕಾಸು ಕೊಡಲ್ಲ ಅಂತ ಗೊತ್ತು. ನಾನು ಕೊಡ್ತೀನಿ ತಗೊಳ್ಳೋ. ಕಾಮಿಡಿ ಮಾಡಬೇಡ ಸರ್. ಇದೇ ಇರಲಿ. ಎಷ್ಟಾಗುತ್ತೆ ಅಂತ ನನಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಸೊ ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ 62,000 ಆಗುತ್ತಂತೆ. 7.5 ಗ್ರಾಮ್ ಏನೋ ಇದೆ, 7.5 ಗ್ರಾಮ್ ಇದೆ. ಇವತ್ತು ಚಿನ್ನದ ಬೆಲೆ ಎಷ್ಟಾಯಿತು? 6,800 ಇದೆ. ಇನ್ನು ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಎಷ್ಟು ಬೀಳ್ತಿದ್ದು 1 ಗ್ರಾಮ್ಗೆ? ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ GST ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ 1 ಗ್ರಾಮ್ಗೆ 8,100 ರೂಪಾಯಿ ಆಗೈತೆ. ನನ್ನ ಹತ್ರ 50,000 ಕ್ಯಾಶ್ ಇತ್ತು. ಇನ್ನು ಮಿಕ್ಕಿದ್ದು ಫೋನ್ಪೇ ಮಾಡಿಬಿಟ್ಟು ಇವಾಗ ತಗೊಂಡೋಗ್ಬೇಕು. ಒಂಥರ ಖುಷಿ. ಆದರೂ ಇದನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಬಡವ್ರ ಮಕ್ಕಳು ಹೆಂಗೆ ಅವ್ರ ಆಸೆಗಳನ್ನ ಪೂರೈಸ್ಕೊಳ್ಳೋದು ಅಂತ ಬೇಜಾರ. ಯಾಕೆ? ಕಷ್ಟ. ಅಮೌಂಟ್ ಇವಾಗ ಚಿನ್ನದ ರೇಟ್ ಎಲ್ಲ ತುಂಬ ಜಾಸ್ತಿ ಆಗೈತಲ್ವಾ? 8,000 ಏನೋ ಇತ್ತು ಮುಂಚೆ, ಒಂದು ವರ್ಷದಿಂದ. ಈಗಾಗಲೇ 8,000 ಆಗ್ಬಿಟ್ಟೈತೆ. ಸರಿ ತಗೊಳ್ಳಿ, ಇಲ್ಲಿ 50 ಇದೆ, ಎಣಿಸ್ಕೊಳ್ಳಿ. ಸೊ ನೋಡಿ ಗೈಸ್, ಬರ್ತ್ಡೇ ಗರ್ಲು. ನಿನ್ನ ಬರ್ಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡೋರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಹೇಳ್ಬಿಡಮ್ಮ. ನನ್ನ ಬರ್ಡೇ ವಿಶ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹೆಂಗೆ ನಮ್ಮಮ್ಮ ಕನ್ನಡದಲ್ಲೇ ಹೇಳ್ತವ್ರೆ ಥ್ಯಾಂಕ್ ಯೂನು ಕೂಡ. ಹೆಂಗೆ ಅನಿಸ್ತೈತೆ ಸರ್ಪ್ರೈಸ್? ಖುಷಿ ಆಗ್ತಾ ಇದೆ. ಏನು ಸರ್ಪ್ರೈಸೇ ಇಲ್ಲ ಅಲ್ಲಿ. ಏನಕ್ಕೆ ಕೇಕ್ ಎಲ್ಲ? ಕೇಕ್ ಎಲ್ಲ ಏನು ತಿಕ್ಕೆ? ಇಷ್ಟು ಚೆನ್ನಾಗಿರೋ ಮಗ ಇರಬೇಕಾದ್ರೆ, ಕೇಕ್ ಅಂತ ಮಗ ಇರಬೇಕಾದ್ರೆ ಈ ಚಿಕ್ಕ ಕೇಕ್ ಎಲ್ಲ ಯಾಕೆ ಅಂತ ನಮ್ಮಮ್ಮ. ಹೌದು, ಮತ್ತೆ ಯಾಕೆ ವೆಡ್ಡಿಂಗ್ ಆನಿವರ್ಸರಿಲಿ ಕೇಕ್ ಕಟ್ ಮಾಡಿಸಿಲ್ಲ ನನಗೆ? ನಮ್ಮ ಆಫೀಸಲ್ಲೆಲ್ಲ ಕೇಳ್ತಿದ್ರು ಅಂತಿದೆ. ಅದು ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಇಷ್ಟು ವರ್ಷ ಅಂತ ಮಕ್ಳುಗಳು ಮಾಡಿಸ್ಬೇಕು. ಗಂಡ ಹೆಂಡತಿಗೆ ಮಾಡಿಸೋದಲ್ಲ. ನಿನ್ ಗಂಡ ನೀನು ಕೇಕ್ ಕಟ್ ಮಾಡಿಸ್ಬೇಕು. ನಾನು ಏನಂತ ಹೇಳ್ತಿದ್ದೆ, ವೆಡ್ಡಿಂಗ್ ಆನಿವರ್ಸರಿ ನಿಮ್ದು, ನಿನ್ ಗಂಡ ನೀನು ಕಟ್ ಮಾಡಿಸ್ಬೇಕು, ನಾನೇ ಕಟ್ ಮಾಡಿಸ್ಬೇಕು ಅಂತಿದ್ದೆ. ಅದಕ್ಕೆ ಗೊತ್ತಾಯ್ತು ನಮ್ಮಮ್ಮ. ಸರಿ ಆಯ್ತು, ಕೇಕ್ ಕಟ್ ಮಾಡವ. ಹೇಳ್ರಪ್ಪ, ಹೇಳ್ರು. ಹ್ಯಾಪಿ ಬರ್ಡೇ. ಅಯ್ಯೋ ಕೇಕ್ ಅಂತಲ್ಲಮ್ಮ, ಫ್ಯಾನ್ ಆಫ್ ಮಾಡಿಲ್ಲ ಇವರು. ಆಂಟಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ರೆ ನೀವು ಕನ್ನಡದಲ್ಲಿ ಹೇಳಿ ವಿಷಯ. ಹುಟ್ಟು ಹಬ್ಬದ ಶುಭಾಶಯಗಳು. ಇಟ್ಕೊಳಮ್ಮ. ಸೊ ಕೇಕ್ ಎಲ್ಲ ಕಟ್ ಮಾಡಿದಾಯ್ತು. ಬರ್ತ್ಡೇ ಗಿಫ್ಟ್ ಏನು ಬೇಡವಾ? ಬೇಡಪ್ಪ. ಈ ಸಲ ನಮ್ಮಮ್ಮ ನನ್ನ ಬರ್ತ್ಡೇಗೆ ಏನಂದ್ರೆ ಏನು ಗಿಫ್ಟ್ ಕೊಡ್ಸಿಲ್ಲ. ವೇಸ್ಟ್. ಯಾಕೋ ಕೊಟ್ಟಿಲ್ಲ ಗಿಫ್ಟ್? ಏನ್ ಗಿಫ್ಟ್ ಕೊಟ್ಟೆ ಈ ಸತಿ? 30,000 ರೂಪಾಯಿ ಕೊಟ್ಟಿದ್ದೀನಿ. 30,000 ರೂಪಾಯಿ ಎಲ್ಲಿ ಕೊಟ್ಟೆ ನೀನು? 3 ಗ್ರಾಮ್ ಉಂಗ್ರ ತಕೋ ಅಂತ. ನಮ್ಮಮ್ಮ ರಿಂಗ್ ಏನಾದ್ರು ತಗೋ ಅಂತ ಅಂತು. ನನಗೇನು ಬೇಡ, ಗಾಡಿ ಕೊಡ್ಸು ಅಂತಂದೆ. ಗಾಡಿ ಕೊಡ್ಸಿಲ್ಲ ಇವರು. ಸೊ ನಾನು ಅದಕ್ಕೆ ಮುನ್ಸ್ಕೊಂಡು ಇವ್ರ ಹತ್ರ ಏನು ಗಿಫ್ಟ್ ಇಸ್ಕೊಂಡಿಲ್ಲ. ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ನಮ್ಮಮ್ಮ ಕಡ್ಗ ಕೊಡ್ಸಿತ್ತು. ಸೊ ನಾನೇನು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಹೆಂಗೆ? ಕಣ್ಮುಚ್ಕೊಂಡು ಹಿಂಗೇನಾದ್ರೂ ಒಂದು ಗಿಫ್ಟ್ ಕೊಡ್ತೀನಿ. ಕಣ್ಬಿಡ್ಬಾರ್ದು. ಯಾವ ಕಲರ್ ಕಾಣಿಸ್ತವ್ರೆ? ಏನು ಯಾರು ಕಾಣಿಸ್ತಾ? ಯೋಗಿ ಕಲರ್. ಯಾವ ಕಲರು ಕಾಣಿಸ್ತಾ ಇಲ್ಲ. ಕಣ್ಮುಚ್ಕೊಂಡಿದ್ಯಲ್ವಾ? ಕರೆಕ್ಟ್. ಓಪನ್ ಮಾಡು. ಏನಿರ್ಬೋದು ಗೆಸ್ಟ್ ಮಾಡು ಫಸ್ಟ್. ಮೋಸ್ಟ್ಲಿ ಏನೋ ಒಂದು ಇಷ್ಟಪಟ್ಟಿದೆ, ಅದೇ ತಂದ್ಕೊಂಡಿರ್ತೀನಿ. ಏನ್ ಇಷ್ಟಪಟ್ಟಿದ್ದೆ? ಜೋರಾಗಿ ಹೇಳು, ಅಲ್ಲಿ ಎಲ್ಲಾರು ಕೇಳಿಸಲ್ಲ ಮೈಕಲ್ಲಿ. ಅನ್ಕೊಂಡಿದ್ದೆ. ಜುಮ್ಕಿ ಅಲ್ಲ, ಚಿನ್ನ ಎಲ್ಲ ಕೊಡೋಷ್ಟು ದೊಡ್ಡನಾಗಿಲ್ಲ ಇನ್ನು ನಾನು. ವಾಹ್ ಸೂಪರ್. ಅವ್ರಿಗೆ ತೋರಿಸಿದ್ದೀನಿ ಆಲ್ರೆಡಿ. ಚೆನ್ನಾಯ್ತಾ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಮೊನ್ನೆ ಸೀರಿಯಲ್ ಎಲ್ಲ ನೋಡ್ತಿದ್ದಲ್ಲ ಈ ತರದ್ದು, ಚೆನ್ನಾಗೈತೆ ಅಂತಂತಿದೆ ತಾನೆ. ಈ ತರ ಇದೇ ತರ ಇತ್ತು ತಾನೆ, ಅದು ಸುತ್ತ ವೈಟ್. ಫೈನಲ್ ಇಷ್ಟಪಟ್ರು.
ನಾನು ಸೆಲೆಕ್ಟ್ ಮಾಡುವಾಗಲೂ ಹೇಳಿದಾನೆ ಜುಮ್ಕಿನೂ ಇಷ್ಟಪಡ್ತಾರೆ ನಮ್ಮಮ್ಮ ಅಂತ. ಸೊ ಜುಮ್ಕಿ ಸ್ವಲ್ಪ ತಂದಿರ್ತೀಯ ಅಂತ ಅನ್ಕೊಂಡಿದ್ದೆ. ಜುಮ್ಕಿಗೆಲ್ಲ 10 ಗ್ರಾಮ್ ಮೇಲ್ ಬೇಕಲ್ಲ ಅಂತ ಅಂದ್ಬಿಟ್ಟು ಇದು ತಗೊಂಡೆ. ಸೊ ವಾಲೆ ವೇರ್ ಮಾಡಾಯ್ತು ನೋಡಿ, ಹಿಂಗೆ ಕಾಣಿಸುತ್ತೆ. ಚೆನ್ನಾಗೈತಾ? ಇಷ್ಟ ಆಯ್ತಾ? ಡಿಸೈನ್ ಇಷ್ಟ ಆಯ್ತಾ? ನಮ್ಮಮ್ಮ ನಿಜ ಹೇಳು, ನಿಂದೇನ ಕಾಸು ಇಲ್ಲ ನಿಮ್ಮ ಅಪ್ಪ ಕೊಡ್ದ ಅಂದ್ರೆ ನಾನು ಕೊಡ್ಸಿದ್ದೆ ಅಂದರೆ ನಂಬ್ತಾನೆ ಇಲ್ಲ ನಮ್ಮಮ್ಮ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಎಷ್ಟೋ ದಿನದ ಕನಸು. ಬಿಕಾಸ್ ಪ್ರತಿ ಸಲ ನನ್ನ ಬರ್ಡೇಗೆ ಏನಾದರೂ ಒಂದು ಗಿಫ್ಟ್ ಅವರೇ ಕೊಡೋರು. ಸೊ ಈ ಸಲ ನಾನು ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಮ್ಮಿ ಇವಾಗ ನಾನು ಹೇಳ್ತೀನಿ ಆ ಥರ ಹೇಳು. ಸಿ ಯು ಸೂನ್ ಹೇಳು. See you soon.